ಪ್ರೀತಿಯ ಓದುಗ ಬಂಧುಗಳಿಗೆ ಈ ನಿಮ್ಮ ಶಿಲ್ಪ ಎಂ ಶಿವಪಾರು ಮಾಡುವ ನಮಸ್ಕಾರಗಳು. ಮೂಡಿ ಬಂದಾನೋ ಚಂದಿರಾಮ ಸಂಚಿಕೆ 1. ಇನ್ನೆಷ್ಟು ದಿನ ಹೀಗೆ ಇರ್ತೀಯೇ ಅರು, ದಿನ ಕಳೆಯುತ್ತಾ ವಯಸ್ಸಾಗ್ತಾ ಹೋಗತ್ತೆ ಕಣೆ, ಕಡಿಮೆ ಅಂತೂ ಆಗೋದಿಲ್ಲ. ನಿನ್ನ ತಂಗಿ ಕೂಡ ವಯಸ್ಸಿಗೆ ಬಂದಿದ್ದಾಳೆ, ಅದರ ಅರಿವಿಲ್ವಾ ನಿನಗೆ? ಹಿರಿಮಗಳು ಮದುವೆ ಆಗದೆ ಕಿರಿಯವಳಿಗೆ ಹೇಗೆ ಮದುವೆ ಮಾಡೋದು ಎಂದ ಅಮ್ಮನ ಮಾತಿಗೆ, ಅಮ್ಮ ಪ್ಲೀಸ್, ದಿನ ಪ್ರಾರ್ಥನೆ ಹಾಗೆ ಇದನ್ನೇ ಹೇಳ್ತಾ ಇದ್ದೀಯಾ? ಹಿರಿಮಗಳು ಮದುವೆಯಾಗದೆ ಕಿರಿಯವಳು ಮದುವೆ ಆಗಬಾರ್ದು ಅಂತ ಕಾನೂನು ಇಲ್ಲ. ನೀವು ಲಾವಣ್ಯಗೆ ಮದುವೆ ಮಾಡಿ ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡಿ. ನನಗೆ ಮದುವೆ ಬಗ್ಗೆ ಆಸೆಯೇ ಇಲ್ಲ. ಮದುವೆ ಆಗಬೇಕು ಅಂತ ಅನ್ನಿಸ್ತಾಲೂ ಇಲ್ಲ. ಇಷ್ಟ ಇಲ್ಲದೆ ಕಷ್ಟಪಟ್ಟು ಮಾಡೋದಕ್ಕೆ 1 ಗಂಟೆಗೋ 1 ದಿನಕ್ಕೆ ಮುಗಿಯೋದಲ್ಲ ಇದು. ಜೀವನ ಪರ್ಯಂತ ಉಳಿಸಿಕೊಳ್ಳುವ ಬಂಧ ಮದುವೆ ಅಂದರೆ. ನಾನು ನಿಮ್ಮೆಲ್ಲರ ಬಲವಂತಕ್ಕೆ ಮದುವೆ ಆಗಲಾರೆ. ನನ್ನ ಮನಸ್ಸಿಗೆ ಮದುವೆ ಬೇಕು, ಸಂಗಾತಿ ಬೇಕು ಅಂತ ಅನಿಸುವಾಗ ನಾನೇ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೆ ನನ್ನ ಪಾಡಿಗೆ ಬಿಟ್ಟು ಲಾವಣ್ಯ ಇಷ್ಟಪಡ್ತಾ ಇರುವ ಹುಡುಗನ ಜೊತೆ ಮದುವೆ ಮಾಡೋದು ನೋಡಿ ಎಂದವಳೇ ಊಟದ ಡಬ್ಬಿ ಬ್ಯಾಗಿಗೆ ಸೇರಿಸಿಕೊಂಡು ಸ್ಕೂಟಿ ಏರಿದ್ದಳು ಆರಾಧನಾ. ವಿಕಾಸ್ ಪದವಿ ಪೂರ್ವ ಕಾಲೇಜು ಪಾರ್ಕಿಂಗ್ ಬಳಿ ಸ್ಕೂಟಿ ನಿಲ್ಲಿಸಿ ಬ್ಯಾಗ್ ಹೆಗಲಿಗೆ ಹಾಕಿ ಗಂಭೀರ ವದನೆಯಂತೆ ನಡೆದು ಹೋಗುತ್ತಿದ್ದರೆ, ಗುಡ್ ಮಾರ್ನಿಂಗ್ ಮ್ಯಾಮ್, ಶುಭೋದಯ ಮ್ಯಾಮ್ ಎಂದು ಹುಡುಗ ಹುಡುಗಿಯರು ಶುಭ ಕೋರುವಾಗ ಮುಗುಳು ನಕ್ಕು ತಾನು ಮರು ಶುಭ ಕೋರಿ ಹೋಗಿದ್ದಳು. ಒಂದರ ನಂತರ ಒಂದು ತರಗತಿ ಎಂದು ಕನ್ನಡ ಪಾಠ ಮಾಡುತ್ತಾ ತನ್ನನ್ನೇ ಮರೆತು ಬಿಟ್ಟಳು. ಕಾಲೇಜ್ ಮುಗಿಯಲು ಮತ್ತೆ ಮನೆಯತ್ತ ಹೊರಟಾಗ ಮನಸ್ಸು ಮುದುಡಿತು. ಮನೆಗೆ ತಲುಪುತ್ತಲೇ ಮತ್ತದೇ ಮದುವೆ ಪ್ರಸ್ತಾಪ ಎಂದು ಬೇಸರ. ಜೊತೆಗೆ ಆಗಲೇ ನೆನಪಾಗಿದ್ದ ಮುದ್ದು ಅಚಿಂತ್ಯ, ಅವನ ನೆನಪಾಗುತ್ತಲೇ ಮನಕ್ಕೇನೋ ನವೋಲ್ಲಾಸ. ಇಂದು ಶನಿವಾರ ಎಂದು ನೆನಪಾದ ಕೂಡಲೇ ಪಾರ್ಕ್ ಹಾದಿ ಹಿಡಿಯಿತು ಸ್ಕೂಟಿ. ಪಾರ್ಕ್ ಹೊರಗೆ ಸ್ಕೂಟಿ ನಿಲ್ಲಿಸಿ ಪಕ್ಕದ ಅಂಗಡಿಯಲ್ಲಿ ಚಾಕಲೇಟ್ ಬಾರ್ ಕೊಂಡು ಒಳಗೆ ನಡೆದವಳ ಮೊಗದಲ್ಲಿ ಹುಣ್ಣಿಮೆಯ ಬೆಳಕಿನಂಥ ನಗು. ಜೋಕಾಲಿಯಲ್ಲಿ ಕುಳಿತು ಜೀಕುತ್ತಿದ್ದ ಪುಟ್ಟ ಅಚಿಂತ್ಯನ ನಗು ಅಷ್ಟು ದೂರ ನಡೆದು ಬರುವ ಆರಾಧನಾ ಕಿವಿಗೆ ಬೀಳುತ್ತಿತ್ತು. ಹೈ ಅರು ಎಂದು ಕಿರುಚಿ ಓಡಿ ಬಂದ ಅಚಿಂತ್ಯನ ಮುಂದೆ ಅರು ಮಂಡಿಯೂರಿ ಕುಳಿತರೆ ಅವಳ ಕೊರಳ ಬಳಸಿ ಕೆನ್ನೆಗೆ ತನ್ನ ಪುಟ್ಟ ತುಟಿಗಳ ಒತ್ತಿ ಅರು ಎಂದು ಕೂಗಿದ್ದ ಖುಷಿಯಲ್ಲಿ. ಹೌದು ಅಚ್ಚು, ಅರುನೇ ಬಂದಿರೋದು ಎಂದು ಸೊಂಟಕ್ಕೇರಿಸಿಕೊಂಡು ಅವನ ತುಂಬಿದ ಕೆನ್ನೆಗೂ ಮುತ್ತಿಟ್ಟು ಮುದ್ದಿಸಲು ಅವನ ಅಜ್ಜಿ ಅನ್ನಪೂರ್ಣಮ್ಮ ಅವರ ಬಳಿ ನಡೆದು ಬಂದರು. ಏನಮ್ಮ ಆರಾಧನಾ, ಹೇಗಿದ್ದೀಯಾ ಎಂದವರಿಗೆ, ಹಾಂ ಅಮ್ಮ, ಚೆನ್ನಾಗಿದ್ದೀನಿ ಎಂದಳು. ಅವರತ್ತ ನೋಡುತ್ತಲೇ ಇಲ್ಲ. ಅವಳ ಗಮನವೆಲ್ಲ ಅಚಿಂತ್ಯನ ಮೇಲೆಯೇ. ಮುದ್ದಿಸಿದಷ್ಟು ಸಾಲದು ಎಂಬಂತೆ ಮುದ್ದಿಸುತ್ತಲೇ ಇರುವಳು. ಅದಾಗಲೇ ಅವಳು ತಂದ ಚಾಕಲೇಟ್ ಅರ್ಧ ಅವನ ಹೊಟ್ಟೆಗೆ ಇಳಿದಿದ್ದರೆ, ಅವನ ಪುಟ್ಟ ಬಾಯಿಗೆ, ಚಿಗುರು ಬೆರಳಿಗೆ, ಬಟ್ಟೆಗೆ, ಜೊತೆಗೆ ಆರಾಧನಾ ಸೀರೆಗೂ ಚಾಕಲೇಟ್ ಮೆತ್ತಿದ್ದಾಯ್ತು. ಆದರೂ ಕೊಂಚವೂ ಬೇಸರ ಕಾಣುತ್ತಿಲ್ಲ ಅವಳ ಮೊಗದಲ್ಲಿ. ಅಚ್ಚು ಪುಟ್ಟ, ಆಂಟಿ ಸೀರೆಗೆಲ್ಲ ಚಾಕಲೇಟ್ ಮಾಡಿದೆಯಲ್ಲೋ ಎಂದಾಗ ತಿನ್ನುವುದು ನಿಲ್ಲಿಸಿ ಅರುವನ್ನ ನೋಡಿ ನಕ್ಕವ, ನಿನ್ನ ಡ್ಯಾಡಿ ಬೈತಾರಾ ಅರು ಎಂದು ಮುದ್ದಾಗಿ ಕೇಳಿದ್ದ. ಇಲ್ಲ ಎಂದು ತಲೆ ಆಡಿಸಿ, ನಿನ್ನ ಡ್ಯಾಡಿ ಬೈತಾರಾ ಅಚ್ಚು ಎಂದರೆ, ನನ್ನ ಡ್ಯಾಡಿ ಗುಡ್ ಡ್ಯಾಡಿ, ಬೈಯೋದಿಲ್ಲ, ಮತ್ತೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕ್ತಾರೆ ಎಂದ. ಅವನ ಹೊಟ್ಟೆಗೆ ಪೂರ್ತಿ ಚಾಕಲೇಟ್ ಸೇರಿದ ನಂತರ ಅವನ ಕೈ ತೊಳೆದು ಬಾಯಿ ಒರೆಸಿ ನೀರು ಕುಡಿಸಿ ತನ್ನ ಸೆರಗಿನಿಂದ ಅವನ ಬಾಯಿ ಒತ್ತಿ ಕೆನ್ನೆಗೆ ಮುತ್ತಿಟ್ಟ ಆರಾಧನಾಳನ್ನ ನೋಡಿ ಅನ್ನಪೂರ್ಣರ ಕಣ್ಣಿಂದ 2 ಹನಿ ತೊಟ್ಟಿತ್ತು. ಮುಂದುವರಿಯುವುದು. ಕತೆ ಇಷ್ಟವಾಗ್ತಿದ್ರೆ ಓದಿ, ವಿಮರ್ಶೆ ನೀಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ.